ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇಲ್ವಾ ಅನುಮತಿ? ಡಿಸೆಂಬರ್ 31ರಂದು ಪಬ್ ಬಾರ್ ರೆಸ್ಟೋರೆಂಟ್ ಓಪನ್ ಇರುತ್ತಾ ಇಲ್ವಾ? ನ್ಯೂ ಇಯರ್ ಪಾರ್ಟಿಗೆ ಅನುಮತಿ ಸಿಗತ್ತಾ ಬೆಂಗಳೂರಲ್ಲಿ? ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇಲ್ವಾ ಅನುಮತಿ ಬೆಂಗಳೂರಲ್ಲಿ? ಹೊಸ ವರ್ಷಾಚರಣೆ ನಡೆಯುತ್ತಾ? ಹೊಸ ವರ್ಷಾಚರಣೆಗೆ ಪರ್ಮಿಷನ್ ಇದೆಯಾ? ಡಿಸೆಂಬರ್ 31ರಂದು ಪಬ್ ಬಾರ್ ರೆಸ್ಟೋರೆಂಟ್ ಓಪನ್ ಇರುತ್ತಾ ಇಲ್ವಾ? ಪ್ರತಿ ವರ್ಷ ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಜೋರಾಗಿ ಇರುತ್ತೆ ಬೆಂಗಳೂರಲ್ಲಿ. ಹೊಸ ವರ್ಷಾಚರಣೆ ವೇಳೆ ನೈಟ್ ಕರ್ಫ್ಯೂ ಬಗ್ಗೆ ಸರ್ಕಾರದ ನಿಲುವು ಏನು? ಹಾಗಾದ್ರೆ ಸರ್ಕಾರದ ಗೈಡ್ಲೈನ್ಸ್ ಏನು? ಬಿಬಿಎಂಪಿ ಆರೋಗ್ಯ ಇಲಾಖೆಯ ಸಲಹೆ ಏನು? ನೈಟ್ ಕರ್ಫ್ಯೂ ಬಗ್ಗೆ ಟಿವಿ9 ನಲ್ಲಿ ಮಾತ್ರ ಸ್ಪಷ್ಟ ಮಾಹಿತಿ, ಸತ್ಯ ಸುದ್ದಿ. ನೈಟ್ ಕರ್ಫ್ಯೂ ರೂಪುರೇಷೆ ಏನು? ಮಾರ್ಗಸೂಚಿ ಏನು? ಯಾವ ರೀತಿ ಇರುತ್ತೆ ನೈಟ್ ಕರ್ಫ್ಯೂ? ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅನುಮತಿ ಇರುತ್ತಾ ಇಲ್ವಾ? ಅದರಲ್ಲೂ ಕೂಡ ಹೇಳಿ ಕೇಳಿ ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿಲು ಮುಟ್ಟುತ್ತೆ. ಅದನ್ನ ನೋಡೋಕೆ ಅಂತಾನೆ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ, ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಜನ ಬರ್ತಾರೆ. ಆದ್ರೆ ಹೊಸ ವರ್ಷಾಚರಣೆ ವೇಳೆ ಈ ಬಾರಿ ಕೋವಿಡ್ ಮಾರ್ಗಸೂಚಿಯಂತೆ ನೈಟ್ ಕರ್ಫ್ಯೂ ಇದ್ರೆ ಯಾವ ರೀತಿ ಇರುತ್ತೆ ಸೆಲೆಬ್ರೇಷನ್? ಸರ್ಕಾರದ ಗೈಡ್ಲೈನ್ಸ್ ಏನು? ಬಿಬಿಎಂಪಿ ಆರೋಗ್ಯ ಇಲಾಖೆಯ ಸಲಹೆ ಏನು ನೈಟ್ ಕರ್ಫ್ಯೂ ಬಗ್ಗೆ? ಟಿವಿ9 ನಲ್ಲಿ ಮಾತ್ರ ಈ ಬಗ್ಗೆ ಸ್ಪಷ್ಟ ಮಾಹಿತಿ, ಸತ್ಯ ಸುದ್ದಿ. ಸತ್ಯ ಸುದ್ದಿಯನ್ನ ಜನರಿಗೆ ನೀಡ್ತಾ ಇದೆ ಟಿವಿ9. ಬಿಬಿಎಂಪಿಗೂ ನೈಟ್ ಕರ್ಫ್ಯೂಗೂ ಸಂಬಂಧ ಇದೆಯಾ? ಸ್ಪಷ್ಟ ಮಾಹಿತಿ, ಸತ್ಯ ಸುದ್ದಿಯನ್ನ ಜನರಿಗೆ ನೀಡ್ತಾ ಇದೆ ಟಿವಿ9. ಬಿಬಿಎಂಪಿಗೂ ನೈಟ್ ಕರ್ಫ್ಯೂಗೂ ಯಾವುದೇ ಸಂಬಂಧ ಇಲ್ಲ. ಖುದ್ದು ಬಿಬಿಎಂಪಿಯಿಂದಲೇ ಟಿವಿ9ಗೆ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಾಗಿದೆ. ಬಿಬಿಎಂಪಿಯೇ ಕೊಟ್ಟಿರುವಂತಹ ಸ್ಪಷ್ಟನೆ, ಖುದ್ದು ಬಿಬಿಎಂಪಿಯೇ ಟಿವಿ9ಗೆ ಕೊಟ್ಟಂತಹ ಸ್ಪಷ್ಟನೆ. ನೈಟ್ ಕರ್ಫ್ಯೂಗೂ ಬಿಬಿಎಂಪಿಗೂ ಸಂಬಂಧ ಇಲ್ಲ. ನೈಟ್ ಕರ್ಫ್ಯೂ ವಿಚಾರ ಗೃಹ ಇಲಾಖೆ ಸರ್ಕಾರಕ್ಕೆ ಬಿಟ್ಟಿದ್ದು. ಕರ್ಫ್ಯೂ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನೈಟ್ ಕರ್ಫ್ಯೂ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದು ಸತ್ಯ ಸುದ್ದಿ ಟಿವಿ9 ನಲ್ಲಿ ಮಾತ್ರ. ಏನು ಅಂತಂದ್ರೆ ನೈಟ್ ಕರ್ಫ್ಯೂಗೂ ಬಿಬಿಎಂಪಿಗೂ ಸಂಬಂಧ ಇಲ್ಲ. ವಿಶೇಷ ಆಚರಣೆ ಮಾಡದಂತೆ ಮನವಿ ಮಾಡ್ತೀವಿ, ಆದ್ರೆ ನೈಟ್ ಕರ್ಫ್ಯೂಗೆ ಸಂಬಂಧಪಟ್ಟಂತೆ ಬಿಬಿಎಂಪಿ ತೀರ್ಮಾನ ಕೈಗೊಳ್ಳೋದಿಕ್ಕಾಗಲ್ಲ. ಹೊಸ ವರ್ಷದಂದು ಊಟ ತಿಂಡಿಗೆ ಯಾವುದೇ ಅಡ್ಡಿ ಇಲ್ಲ. ಖುದ್ದು ಬಿಬಿಎಂಪಿಯಿಂದಲೇ ಟಿವಿ9ಗೆ ಈ ಬಗ್ಗೆ ಸ್ಪಷ್ಟನೆ ಸಿಕ್ಕಿರೋದು. ಸದ್ಯ ಜಾರಿಯಲ್ಲಿರುವಂತಹ ಮಾರ್ಗಸೂಚಿಯನ್ನ ಪಾಲನೆ ಮಾಡೋದಿಕ್ಕೆ ಮನವಿಯನ್ನ ಮಾಡಿಕೊಂಡಿದೆ ಬಿಬಿಎಂಪಿ. ಪಬ್ ಬಾರ್ ರೆಸ್ಟೋರೆಂಟ್ಗಳಿಗೆ ಹೋಗಬಹುದು. ಈಗಿರುವ ಮಾರ್ಗಸೂಚಿ ಏನಿದೆ ಅದೇ ಅನ್ವಯ ಆಗತ್ತೆ, ಅದೇ ಪಾಲನೆ ಆಗತ್ತೆ. ಹೊಸ ವರ್ಷಾಚರಣೆಯ ದಿನದಂದು ಕೂಡ ಅಂತರ ಕಾಪಾಡಿಕೊಂಡು ಎಂದಿನಂತೆ ಸರ್ವಿಸ್ ಕೂಡ ಕೊಡಬಹುದು ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು. ಈಗ ಹೇಗೆ, ಈಗ ಕೋವಿಡ್ ಮಾರ್ಗಸೂಚಿಯ ಪ್ರಕಾರ ಯಾವ ರೀತಿ ಬಾರ್ ರೆಸ್ಟೋರೆಂಟ್ಗಳು ಇರುತ್ತೋ, ಜನ ಯಾವ ರೀತಿ ಹೋಗ್ತಿರೋ ಅದೇ ರೀತಿ ನ್ಯೂ ಇಯರ್ ದಿನವೂ ಕೂಡ ಹೋಗಬಹುದು. ಎಂಜಿ ರಸ್ತೆ, ಬ್ರಿಗೇಡ್ ರೋಡ್ ನಲ್ಲಿ ವಿಶೇಷ ಆಚರಣೆಗೆ ಅನುಮತಿ ಇಲ್ಲ ಅಷ್ಟೇ. ಇದು ಬಿಬಿಎಂಪಿಯೇ ಖುದ್ದಾಗಿ ಟಿವಿ9ಗೆ ಕೊಟ್ಟಂತಹ ಸ್ಪಷ್ಟನೆ. ಹೊಸ ವರ್ಷದ ದಿನ ಬೆಂಗಳೂರಿಂದ ಹೊರಗೋಗೋರು ಅಥವಾ ಬೆಂಗಳೂರಿಗೆ ಬರುವವರ ಸಂಖ್ಯೆ ಇರುತ್ತೆ. ಹಾಗಾಗಿ ನೈಟ್ ಕರ್ಫ್ಯೂ ಅನ್ನ ಮಾಡಿದ್ರೆ ಉತ್ತಮ. ಅದನ್ನ ಸರ್ಕಾರದ ಮಟ್ಟದಲ್ಲಿ ಅದನ್ನ ಡಿಸೈಡ್ ಮಾಡ್ತಾರೆ. ಅದನ್ನ ನಮ್ಮ ಇದ್ರಲ್ಲಿ ಮಾಡಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಕಂದಾಯ ಇಲಾಖೆಯಿಂದ ಆಮೇಲೆ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಅವರ ಆದೇಶವನ್ನು ಹೊರಡಿಸ್ತಾರೆ. ಏನು ಆದೇಶ ಹೊರಡಿಸ್ತಾರೆ ಆ ಆದೇಶದ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಹೊಸ ವರ್ಷದ ದಿನ ಬೆಂಗಳೂರಿಂದ ಹೊರಗೋಗೋರು ಅಥವಾ ಬೆಂಗಳೂರಿಗೆ ಬರುವವರ ಸಂಖ್ಯೆ ಇರುತ್ತೆ. ಹಾಗಾಗಿ ನೈಟ್ ಕರ್ಫ್ಯೂ ಅನ್ನ ಮಾಡಿದ್ರೆ ಉತ್ತಮ. ಅದನ್ನ ಸರ್ಕಾರದ ಮಟ್ಟದಲ್ಲಿ ಅದನ್ನ ಡಿಸೈಡ್ ಮಾಡ್ತಾರೆ. ಅದನ್ನ ನಮ್ಮ ಇದ್ರಲ್ಲಿ ಮಾಡಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಕಂದಾಯ ಇಲಾಖೆಯಿಂದ ಆಮೇಲೆ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಅವರ ಆದೇಶವನ್ನು ಹೊರಡಿಸ್ತಾರೆ. ಏನು ಆದೇಶ ಹೊರಡಿಸ್ತಾರೆ ಆ ಆದೇಶದ ಪ್ರಕಾರ ನಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಈಗ ನೈಟ್ ಕರ್ಫ್ಯೂ ಬಗ್ಗೆ, ಅದರಲ್ಲೂ ಕೂಡ ಹೊಸ ವರ್ಷಾಚರಣೆ ಈ ಬಾರಿ ಹೇಗಿರುತ್ತೆ ಅನ್ನೋದೇ ಸಾಕಷ್ಟು ಗೊಂದಲ ಇದೆ ಜನರಲ್ಲಿ, ಎಲ್ಲರಲ್ಲೂ ಕೂಡ. ಹೀಗಾಗಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನೈಟ್ ಕರ್ಫ್ಯೂ ಇರತ್ತಾ? ಬಿಬಿಎಂಪಿ ಇದ್ರ ಬಗ್ಗೆ ಏನಾದರೂ ರೂಲ್ಸ್ ಜಾರಿ ಮಾಡತ್ತಾ ಅಥವಾ ಸರ್ಕಾರಕ್ಕೆ ಬಿಟ್ಟದ್ದ? ಯಾವ ರೀತಿ ಇದು? ಬಿಬಿಎಂಪಿ ಏನು ಸ್ಪಷ್ಟನೆ ಕೊಡ್ತಾ ಇದೆ ಈ ಬಗ್ಗೆ?
ಸುಕನ್ಯಾ, ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ ಸ್ಟ್ಯಾಂಡ್ ಕ್ಲಿಯರ್ ಆಗಿರುವಂಥದ್ದು. ಹೆಚ್ಚಾಗಿ ಜನಸಂಖ್ಯೆ ಇರಬಾರ್ದು, ಜನ ಗುಂಪಾಗಿ ಸೇರಿಕೊಂಡು ಈ ಹೊಸ ವರ್ಷನ ಆಚರಣೆ ಮಾಡಬಾರ್ದು ಅನ್ನೋದು ಬಿಬಿಎಂಪಿ ಅಭಿಪ್ರಾಯ. ಇದೇ ಸಂಬಂಧಪಟ್ಟಂಗೆ ಕಳೆದ ವಾರ ಗೃಹ ಸಚಿವ ಹಾಗೂ ಕಂದಾಯ ಸಚಿವರ ನೇತೃತ್ವದಲ್ಲಿ ನಡೆದಂತಹ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಬಿಬಿಎಂಪಿ ತನ್ನ ನಿಲುವನ್ನು ಕೂಡ ಹೇಳಿರುವಂಥದ್ದು. ಬಿಬಿಎಂಪಿಯ ಪ್ರಕಾರ ಈಗಾಗಲೇ ಇರುವಂತಹ ಚೆಸ್ಟ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಮತ್ತು MG ರೋಡ್ ಸೇರಿದಂತೆ ಬಿಬಿಎಂಪಿಯ ಯಾವುದೇ ರಸ್ತೆಯಲ್ಲೂ ಕೂಡ ಗುಂಪಾಗಿ ಸೇರಿಕೊಂಡು ಯಾವುದೇ ರೀತಿಯಾದ ಹೊಸ ವರ್ಷನ ಆಚರಣೆ ಮಾಡೋ ಹಾಗಿಲ್ಲ. ಇದನ್ನ ಕಂಪ್ಲೀಟ್ ಆಗಿ ನಿರ್ಬಂಧನೆ ಮಾಡಿದೀವಿ ಅಂತ ಹೇಳಿ ಬಿಬಿಎಂಪಿ ಹೇಳಿರುವಂಥದ್ದು. ಜೊತೆಗೆ ಪಬ್, ಬಾರ್ ಹಾಗೂ ಕೆಲವೊಂದಿಷ್ಟು ರೆಸ್ಟೋರೆಂಟ್ಗಳಲ್ಲಿ ಏನು ಈಗಿರುವಂತಹ SOP, ಸ್ಟ್ಯಾಂಡರ್ಡ್ SOP ಏನಿದೆ ಇದರ ಅನ್ವಯ ನಡೆಸಿಕೊಂಡು ಹೋಗ್ಬೋದು, ಅವುಗಳನ್ನ ಕ್ಲೋಸ್ ಮಾಡಿ ಅಂತ ಹೇಳಿ ನಾವೆಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳಿ ಈಗ ಬಿಬಿಎಂಪಿ ಸ್ಪಷ್ಟನೆ ಕೊಡ್ತಾ ಇರುವಂಥದ್ದು. ಜೊತೆಗೆ ಕರ್ಫ್ಯೂನ ಹಾಕೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಂತಹ ವಿಚಾರ ಅನ್ನೋದ್ರ ಬಗ್ಗೆ ಕೂಡ ಈಗ ಬಿಬಿಎಂಪಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಸೊ ಅಲ್ಲಿಗೆ ಈ ನ್ಯೂ ಇಯರ್ ದಿನದಂದು ಹೋಟೆಲ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಪಬ್ ಆಗಿರ್ಬೋದು ಇವುಗಳನ್ನ ಬಂದ್ ಮಾಡಿ ಅಂತ ಹೇಳಿ ಬಿಬಿಎಂಪಿ ಎಲ್ಲೂ ಕೂಡ ಹೇಳಿಲ್ಲ. ಸ್ಟ್ಯಾಂಡರ್ಡ್ ಏನು SOP ಏನಿದೆ ಅದರ ಪ್ರಕಾರ ಈಗ ಏನು ಜನ ಯಾವ ರೀತಿಯಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಎಷ್ಟು ಜನ ಆ ಒಂದು ಪಬ್ಗಳಲ್ಲಿ ಇರಬೇಕು ಅಷ್ಟೇ ಜನ ಇದ್ದು ಮುಂದುವರಿಸಬಹುದು ಅನ್ನೋದನ್ನು ಕೂಡ ಈಗ ಬಿಬಿಎಂಪಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಸುಕನ್ಯಾ, ಧನ್ಯವಾದ ಮುತ್ತಪ್ಪ.